ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸಲಾಂ, ನಮಸ್ತೆ, ಗುಡ್ ಮಾರ್ನಿಂಗ್. ವಾರ ಪೂರ್ತಿ ಕೆಲಸ ಪಲ್ಸ ಅಂತ ಇದ್ದವರು ಆರಾಮಾಗಿ ವೀಕೆಂಡ್ ಮಜಾ ತಗೊಳ್ತಾ ಇದ್ದೀರಾ ಅನ್ಸುತ್ತೆ. ತಗೊಳ್ಳಿ. ಪ್ರತಿ ವಾರ ಒಂದಷ್ಟು ಬೊಗಳೆ ನ್ಯೂಸ್ಗಳನ್ನು ಬಯಲು ಮಾಡೋ ಹಾಗೇನೆ ಈ ವಾರನೂ ಒಂದಷ್ಟು ಇಂಟ್ರೆಸ್ಟಿಂಗ್ ಭಯಾನಕ ಸುಳ್ಳು ಸುದ್ದಿಗಳನ್ನು, ಆ ಸುಳ್ಳು ಸುದ್ದಿಯಿಂದ ಇರೋ ಅಸಲಿ ಸತ್ಯವನ್ನು ಬಯಲು ಮಾಡೋಕ್ಕೆ ಅಂತ ತಿರ್ಗಾ ವಾಪಸ್ ಬಂದಿದ್ದೀನಿ. ವೆಲ್ಕಮ್ ಟು ಈ ಪ್ರೋಗ್ರಾಮ್. ನೋಡಬೇಡಿ, ನಾನು ರಾಜಶೇಖರ್ ಬಂಡೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅಬ್ದುಲ್ ಕಲಾಂ ಅವರ ಫ್ಯಾಮಿಲಿ ಫೋಟೋ ಅನ್ನೋ ಕ್ಯಾಪ್ಷನ್ನಲ್ಲಿ ಒಂದು ಫೋಟೋ ಓಡಾಡ್ತಾ ಇತ್ತು. ಅದು ಅಲ್ಲದೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಬೇರೆ. ನಮಗೆ ಆ ಫೋಟೋ ನೋಡ್ತಿದ್ದ ಹಾಗೇ ಇದು ನಿಜವಾಗ್ಲೂ ಅಬ್ದುಲ್ ಕಲಾಂ ಅವರ ಫ್ಯಾಮಿಲಿ ಫೋಟೋನ ಅಂತ ಡೌಟ್ ಕಾಡೋಕ್ಕೆ ಶುರುವಾಯಿತು. ರಿಸರ್ಚ್ ಮಾಡಿ ನೋಡಿದರೆ ನಮ್ಮ ಡೌಟ್ ನಿಜವೇ ಆಗಿತ್ತು. ಇಂಟರ್ನೆಟ್ಟಲ್ಲಿ ಹರಿದಾಡ್ತಿದೆ ಅಬ್ದುಲ್ ಕಲಾಂರ ಫ್ಯಾಮಿಲಿ ಫೋಟೋ. ಆ ಫೋಟೋ ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು? ಡಿಯರ್ ಫ್ರೆಂಡ್ಸ್, ಕೆಲವೊಮ್ಮೆ ತಪ್ಪುಗಳು ಉದ್ದೇಶಪೂರ್ವಕವಾಗಿ ಆದರೆ ಮತ್ತೆ ಕೆಲವೊಮ್ಮೆ ನಮ್ಮ ಗಮನಕ್ಕೆ ಬಾರದೆಯೂ ಘಟಿಸಿಬಿಟ್ಟಿರ್ತವೆ. ಹಾಗೆಯೇ ಸುಳ್ಳುಗಳು ಕೂಡ. ನಮ್ಮ ಮೂಗಿನ ನೇರಕ್ಕಷ್ಟೇ ಯೋಚಿಸೋ ನಮಗೆ ಒಂದು ಮಾಹಿತಿಯ ಹಿಂದೆ ಮುಂದಿರೋ ಸತ್ಯಾಂಶಗಳು ಬೇಕಿರೋಲ್ಲ. ಆ ಕ್ಷಣಕ್ಕೆ ವಾವ್ ಅಂತಲೋ ಓ ಹೌದಾ ಅಂತಲೋ ಅನ್ನಿಸಿದ್ರೆ ಅಷ್ಟೇ ಸಾಕಿರುತ್ತೆ. ಒಂದು ಸುಳ್ಳು ನೂರಾರು ಜನರ ಕಿವಿಗೆ ಬಿದ್ದು ಅದು ಸತ್ಯವೇ ಆಗಿ ಹೋಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಇಂಟರ್ನೆಟ್ಟಲ್ಲಿ ಹರಿದಾಡ್ತಿರೋ ಒಂದು ಫೋಟೋ. ನೀವು ಗೂಗಲ್ನಲ್ಲಿ ಫ್ಯಾಮಿಲಿ ಫೋಟೋ ಅಬ್ದುಲ್ ಕಲಾಂ ಅಂತ ಸರ್ಚ್ ಮಾಡಿದ್ರೆ ಈ ಫೋಟೋ ಪ್ರತ್ಯಕ್ಷವಾಗುತ್ತೆ. ಈ ಫೋಟೋವನ್ನ ಕೆಲವು ಅಫಿಷಿಯಲ್ ವೆಬ್ಸೈಟ್ಗಳು ಸಹ ಅಬ್ದುಲ್ ಕಲಾಂರ ಫ್ಯಾಮಿಲಿ ಫೋಟೋ ಅಂತಲೇ ದಾಖಲು ಮಾಡಿವೆ. ನಾವು ಈ ಫೋಟೋವನ್ನ ನೋಡಿದಾಗ ಕೆಲವು ಅನುಮಾನಗಳು ಹುಟ್ಟಿಕೊಂಡವು. ಆ ಅನುಮಾನಗಳಿಗೆ ಉತ್ತರ ಹುಡುಕಿ ಹೊರಟಾಗ ನಮಗೆ ಸಿಕ್ಕಿದ್ದು ಅಚ್ಚರಿದಾಯಕ ಉತ್ತರ. ಅದೇನೆಂದ್ರೆ ಈ ಫೋಟೋ ಅಬ್ದುಲ್ ಕಲಾಂರ ಫ್ಯಾಮಿಲಿ ಫೋಟೋ ಅಲ್ಲವೇ ಅಲ್ಲ. ನೀವು ಈ ಫೋಟೋವನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಮೊದಲನೇದಾಗಿ ಅಬ್ದುಲ್ ಕಲಾಂ ಮುಸ್ಲಿಂ ಧರ್ಮದವರು, ಅವರ ತಂದೆ ಇಮಾಮ್ ಆಗಿದ್ದವರು. ಆದರೆ ಈ ಫೋಟೋದಲ್ಲಿ ಅದರ ಯಾವ ಕುರುಹುಗಳು ಕಾಣೋದಿಲ್ಲ. ಎರಡನೆಯದಾಗಿ ಅಬ್ದುಲ್ ಕಲಾಂ 5 ಮಕ್ಕಳಲ್ಲಿ ಕೊನೆಯವರಾಗಿ ಜನಿಸಿದವರು. ಆದರೆ ಈ ಫೋಟೋದಲ್ಲಿರೋದು 3 ಮಕ್ಕಳು. ಮೂರನೆಯದಾಗಿ 2015ನೇ ಇಸ್ವಿಯಲ್ಲಿ ಅಬ್ದುಲ್ ಕಲಾಂರ ದೊಡ್ಡ ಅಣ್ಣನಿಗೆ 99 ವರ್ಷ ತುಂಬಿತ್ತು. ಅಂದರೆ ಅವರ ದೊಡ್ಡಣ್ಣ 1916ರಲ್ಲಿ ಹುಟ್ಟಿರ್ತಾರೆ. ಅಬ್ದುಲ್ ಕಲಾಂ 1931ರಲ್ಲಿ ಹುಟ್ಟಿದವರು. ಅಂದರೆ ದೊಡ್ಡಣ್ಣ ಕಲಾಂರಿಗಿಂತಲೂ 15 ವರ್ಷ ದೊಡ್ಡವರು. ಈ ಫೋಟೋದಲ್ಲಿರೋ ಯಾವ ಮಕ್ಕಳಿಗೂ ಸಹ 15 ವರ್ಷ ವಯಸ್ಸಾದಂತೆ ಕಾಣೋದಿಲ್ಲ. ಇನ್ನೂ ಸ್ಟ್ರಾಂಗ್ ಆಗಿ ಹೇಳಬೇಕು ಅಂದ್ರೆ ಈ ಫೋಟೋ ಹೈದರಾಬಾದ್ನ ಮಿಸ್ಟರ್ ಮರಿಯಾಲಾ ಅನ್ನುವರ ಫ್ಯಾಮಿಲಿ ಫೋಟೋ. ಅವರ ಬ್ಲ್ಯಾಕ್ ಸ್ಪಾಟ್ನಲ್ಲಿ ನೀವು ಈ ಫೋಟೋದ ಜೊತೆಗೆ ಅವರ ಫ್ಯಾಮಿಲಿಗೆ ಸೇರಿದ ಮತ್ತೊಂದಷ್ಟು ಫೋಟೋಗಳನ್ನು ಸಹ ಕಾಣಬೇಕು. ಇನ್ನೂ ಹೆಚ್ಚು ಡೀಟೇಲ್ ಆಗಿ ಹೇಳಬೇಕಾಗಿಲ್ಲ ಅನ್ಸುತ್ತೆ. ಹೊಡಿರಪ್ಪ ಸೀಲು. ಮೋದಿ ಅವರು ತಾವು ಪ್ರಧಾನಿಯಾಗೋಕ್ಕೂ ಮೊದಲು ಪ್ರತಿಯೊಬ್ಬರ ಅಕೌಂಟ್ಗೂ 15 ಲಕ್ಷ ಹಣ ಹಾಕ್ತೀವಿ ಅಂತ ಹೇಳಿದ್ದು ನಿಮಗೆಲ್ಲ ಖಂಡಿತ ನೆನಪಿರುತ್ತೆ. ಅದೇ ಆಸೆ ಇಟ್ಕೊಂಡು ನಾವು ನೀವೆಲ್ಲ ಮೋದಿನ ಗೆಲ್ಲಿಸಿದ್ದು ಆಯಿತು. ಇದೀಗ ಮೋದಿಯವರು 500 ರೂಪಾಯಿಯನ್ನು ರೀಚಾರ್ಜ್ ಮಾಡಿಸೋ ಮೂಲಕ ಆ 15 ಲಕ್ಷ ಹಣವನ್ನು ನಮ್ಮ ಅಕೌಂಟ್ಗೆ ಹಾಕೋ ಪ್ಲ್ಯಾನ್ ಮಾಡ್ತವ್ರಂತೆ. ಅದೇನು ಕರ್ಮಕಾಂಡ ನೀವೇ ನೋಡಿ. ಮೋದಿ ಹೇಳಿದ ಅಚ್ಚೆ ದಿನ್ ಹತ್ರ ಬರ್ತಾ ಇದೆಯಂತೆ. ಫ್ರೀಯಾಗಿ 500 ರೂಪಾಯಿ ರೀಚಾರ್ಜ್ ಮಾಡ್ತಾರಂತೆ. ವೀಕ್ಷಕರೇ, ಮೋದಿಯವರು ಹೇಳಿದ್ದ ಅಚ್ಚೆ ದಿನ್ ಹತ್ರ ಬರ್ತಾ ಇದೆಯಂತೆ. ಅವರು ಎಲ್ಲರ ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ ಅಂದಿದ್ದು ನಿಮ್ಗೆ ನೆನಪಿರಬಹುದು. ಅದರ ಮೊದಲನೇ ಪ್ರಯತ್ನವಾಗಿ ಇಂಡಿಯಾದ ಪ್ರತಿಯೊಬ್ಬ ಪ್ರಜೆಗೂ ಫ್ರೀಯಾಗಿ 500 ರೂಪಾಯಿ ರೀಚಾರ್ಜ್ ಮಾಡ್ತಾರಂತೆ. ಆ 500 ರೂಪಾಯಿ ರೀಚಾರ್ಜ್ ಆಗಬೇಕಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಿ ಕಾಣೋ ಈ ಲಿಂಕ್ ಒತ್ತಬೇಕು. ಅಕಸ್ಮಾತ್ ನೀವೇನಾದ್ರೂ ಈ ಲಿಂಕ್ ಒತ್ತಿದ್ರೋ ನಿಮ್ಮ ಹಣೆ ಬರ ಬದಲಾದ ಹಾಗೇನೆ.
ವಿಷಯ ಇಷ್ಟೇ, ಈ ಮೆಸೇಜ್ ನಿಮ್ಮ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ಗಳಿಗೆ ಬಂದಿರಬಹುದು. ನೀವು ಬಿಟ್ಟಿ 500 ಯಾಕೆ ಬಿಡಬೇಕು ಅಂತ ಈ ಲಿಂಕ್ ಒತ್ತಿ ನಿಮ್ಮ ಫೋನ್ ನಂಬರ್, ಹೆಸರು, ನಿಮ್ಮ ಡೀಟೇಲ್ಸ್ಗಳನ್ನು ಕೊಟ್ಟಿರಬಹುದು. ಕೊನೆಗೆ ಯಾವ ರೀಚಾರ್ಜ್ ಕೂಡ ಆಗದೆ ಹ್ಯಾಪ್ ಮೊರೆ ಹಾಕ್ಕೊಂಡು ಸುಮ್ಮನಾಗಿರ್ಬೋದು. ಹಾಗಿದ್ರೆ ನಾವು ಹೇಳೋದನ್ನ ಒಂದ್ಸಲ ಕೇಳ್ಕೊಂಬಿಡಿ. ಇದೊಂದು ಬೋಗಸ್ ಲಿಂಕ್. ಈ ಲಿಂಕ್ ಮೂಲಕ ಒಂದ್ ಕಡೆ ಬಿಜೆಪಿಗೆ ಬಿಟ್ಟಿ ಪ್ರಚಾರ ಸಿಗ್ತಾ ಇದ್ರೆ, ಇನ್ನೊಂದ್ ಕಡೆ ನಿಮ್ಮ ಫೋನ್ ನಂಬರ್ ಅಡ್ವರ್ಟೈಸಿಂಗ್ ಮತ್ತು ಮಾರ್ಕೆಟಿಂಗ್ ಕಂಪನಿಗಳಿಗೆ ಸಿಕ್ಕಿದೆ. ನಿಮಗೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಬ್ಯಾಂಕ್ನಿಂದಲೋ ಅಥವಾ ಯಾವುದೋ ಕಂಪನಿಯಿಂದಲೋ ಫೋನ್ ಬಂದಿರುತ್ತಲ್ವಾ, ಅವರಿಗೆ ನಿಮ್ಮ ನಂಬರ್ ಹೇಗೆ ಸಿಕ್ತು ಅನ್ನೋ ಡೌಟ್ ಕಾಡ್ತಾ ಇದೆಯಾ? ನೀವು ಇಂಥ ಲಿಂಕ್ಗಳಲ್ಲಿ ದಾಖಲಿಸೋ ನಂಬರ್ ಸೀದಾ ಇಂಥ ಕಂಪನಿಗಳ ಪಾಲಾಗುತ್ತೆ. ಅವರು ಕಾಲ್ ಮಾಡಿ ನಿಮ್ಮ ತಲೆಗೆ ಮೊಳೆ ಹೊಡಿತಾರೆ. ಅಷ್ಟೇ ಅಲ್ಲ, ನೀವು ಒತ್ತಿದ ಲಿಂಕ್ನಿಂದ ನಿಮ್ಮ ಫೋನ್ ಅಥವಾ ಕಂಪ್ಯೂಟರ್ಗೆ ವೈರಸ್ ಕೂಡ ಬರಬಹುದು. ಇನ್ಮೇಲಾದರೂ ಇಂಥ ಪುಕ್ಕಟೆ ರೀಚಾರ್ಜ್ ಮಾಡೋ ಲಿಂಕ್ಗಳಿಂದ ಸ್ವಲ್ಪ ಹುಷಾರಾಗಿರಿ. ಹೊಡಿರಪ್ಪ ಸೀಲು. ನೆಹರು ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುತ್ತಾ ಇದ್ದ ಒಂದು ಫೋಟೋ ಮತ್ತು ಗುಜರಾತ್ನಲ್ಲಿ ಸಿಕ್ಕಿರೋ ಜಲಕನ್ಯೆಯ ಡೆಡ್ ಬಾಡಿ ಹಿಂದಿನ ಅಸಲಿ ಸತ್ಯವನ್ನು ಹೇಳ್ತೇನೆ. ಆದರೆ ಅದಕ್ಕೂ ಮೊದಲು ಒಂದು ಬ್ರೇಕ್ ತಗೊಂಡ್ಬಿಡಿ. ಭಾರತ ಕಂಡ ಅತ್ಯದ್ಭುತ ಪ್ರಧಾನಿಗಳಲ್ಲಿ ಒಬ್ಬರಾದ ನೆಹರು ಅವರ ಮುಖಕ್ಕೆ ಮಸಿ ಬಳಿಯುವ ಉದ್ದೇಶದಿಂದ ಫೋಟೋಶಾಪ್ ಮಾಡಿದ್ದ ಫೋಟೋವೊಂದನ್ನು ಕೆಲವು ಕುತಂತ್ರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು. ಅದರ ತಳಾಸೋಸಿ ನಿಜ ಏನು ಅನ್ನೋದನ್ನು ಹೇಳಿದ್ದೀವಿ, ನೋಡ್ಕೊಂಡು ಬನ್ನಿ. ಬೆಡಗಿಯರ ಜೊತೆ ಲಲ್ಲೆ ಹೊಡಿತಾ ಇದ್ರಂತೆ ನೆಹರು. ಫೇಸ್ಬುಕ್, ಟ್ವಿಟರ್ಗಳಲ್ಲಿ ಚರ್ಚೆ ಆಗ್ತಿದೆ ವಿವಾದಿತ ಫೋಟೋ. ನೆಹರು ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ. ದೇಶ ಕಂಡ ಅತ್ಯುತ್ತಮ ಪ್ರಧಾನಿಗಳಲ್ಲಿ ನೆಹರು ಕೂಡ ಒಬ್ರು. ಚಾಚಾ ಅಂತಲೇ ಕರೆಸ್ಕೊಳ್ತಿದ್ದ ನೆಹರು ಅವರಿಗೆ ಪುಟ್ಟ ಪುಟ್ಟ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಹೀಗಾಗಿಯೇ ತಮ್ಮ ಹುಟ್ಟುಹಬ್ಬವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಘೋಷಣೆ ಮಾಡಿಬಿಟ್ರು. ತಮ್ಮ ಕೆಲಸದ ನಡುವೆ ಬಿಡುವು ಸಿಕ್ಕಾಗ್ಲೆಲ್ಲ ಮಕ್ಕಳನ್ನ ಭೇಟಿಯಾಗಿ ಅವರ ಜೊತೆ ತಮ್ಮ ಸಮಯ ಕಳೀತಾ ಇದ್ರು. ಇಂಥ ನೆಹರು ಅವರ ಬಗ್ಗೆ ಇತ್ತೀಚೆಗೆ ತುಂಬಾ ಚರ್ಚೆಗಳು ಆಗ್ತಿವೆ. ಕೇವಲ ಚರ್ಚೆಗಳಷ್ಟೇ ಅಲ್ಲ, ನೆಹರು ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಹುನ್ನಾರಗಳು ಸಹ ನಡೀತಾನೆ ಇವೆ. ನೀವೆಲ್ಲ ಒಂದ್ಸಲ ಈ ಫೋಟೋವನ್ನ ಗಮನಿಸಿ. ಈ ಫೋಟೋವನ್ನ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿಯೇ ಇರ್ತೀರ. ಇದೇನಪ್ಪ ನೆಹರು ಯಾರೋ ಬೆಡಗಿಯರ ಜೊತೆ ಹರಟೆ ಹೊಡೆಯುತ್ತಾ ನಿಂತಿದ್ದಾರೆ ಅಂತ ಅನ್ಕೊಂಡಿರ್ತೀರ. ಜೊತೆಗೆ ಫೋಟೋ ಜೊತೆಗೆ ಬರೆದಿರಬಹುದಾದ ನೆಹರು ಅವರ ವ್ಯಕ್ತಿತ್ವವನ್ನ ನಿಂದಿಸಿದ ಬರಹಗಳನ್ನು ಸಹ ಓದಿರ್ತೀರ. ಈ ಫೋಟೋ ತೆಗೆದಿದ್ದು ಯಾರೋ, ಏನೋ ತಯಾರಿ ಮಾಡಿಕೊಳ್ತಿರೋ ಬೆಡಗಿಯರ ಪಕ್ಕದಲ್ಲಿ ನೆಹರು ನಿಂತಿರೋದೇಕೆ ಅನ್ನೋ ಪ್ರಶ್ನೆಗಳು ನಿಮ್ಮನ್ನ ಕಾಡಿರ್ತವೆ. ಅದಕ್ಕೆ ಉತ್ತರವನ್ನ ನಾವು ಹೇಳ್ತೀವಿ, ಕೇಳಿ. ನೀವು ಇಷ್ಟೊತ್ತು ನೋಡಿದ ಫೋಟೋ ಪಕ್ಕಾ ಫೋಟೋಶಾಪ್ ಮಾಡಿರೋ ಫೋಟೋ. ಈ ಫೋಟೋದ ಒರಿಜಿನಲ್ ಕಾಪಿ ಇಲ್ಲಿದೆ ನೋಡಿ. ಇದು 1920ನೇ ಇಸವಿಯಲ್ಲಿ ತೆಗೆದಿರಬಹುದಾದ ಫೋಟೋ. ಈ ಫೋಟೋವನ್ನ ನೀವು ವಿಂಟೇಜ್ ಎವ್ರಿಡೇ ಅನ್ನೋ ವೆಬ್ಸೈಟ್ನಲ್ಲಿ ನೋಡಬಹುದು. ಇದೊಂದೇ ಅಲ್ಲ, ಇಂಥ ಮತ್ತಷ್ಟು ವಿಂಟೇಜ್ ಫೋಟೋಗಳ ಕನೆಕ್ಷನ್ ಆ ವೆಬ್ಸೈಟ್ನಲ್ಲಿ ಸಿಗುತ್ತವೆ. ಈ ಫೋಟೋವನ್ನ ಫೋಟೋಶಾಪ್ ಮಾಡಿರೋ ಖತರ್ನಾಕ್ ಕಳ್ಳರು ನೆಹರು ಅವರು ಆ ಯುವತಿಯರ ಜೊತೆಯಲ್ಲಿ ನಿಂತಿರೋ ಹಾಗೆ ಫೋಟೋಶಾಪ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ಬಿಸಿದ್ದಾರೆ ಅಷ್ಟೇ. ಕೇವಲ ನೆಹರು ಅಷ್ಟೇ ಅಲ್ಲ, ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ವ್ಯಕ್ತಿತ್ವಕ್ಕೂ ಮಸಿ ಬಳಿಯೋ ಪ್ರಯತ್ನವನ್ನು ಮಾಡಿದ್ದಾರೆ. ಇಂಥ ಫೇಕ್ ಫೋಟೋಗಳನ್ನ ನಂಬೋದಕ್ಕೂ ಮೊದಲು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹೊಡಿರಪ್ಪ ಸೀಲು. ಗುಜರಾತ್ನ ಸಮುದ್ರ ತೀರ ಒಂದರಲ್ಲಿ ಮರ್ಮೇಡ್ ಅಂದರೆ ಜಲಕನ್ಯೆಯ ಡೆಡ್ ಬಾಡಿ ಒಂದು ಸಿಕ್ಕಿಬಿಟ್ಟಿದೆಯಂತೆ. ಹಾಗಂತ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದ್ದ ಆ ಡೆಡ್ ಬಾಡಿ ಫೋಟೋದ ಅಸಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನಾವು ರೆಡಿ ಮಾಡಿದ್ದೀವಿ, ನೋಡ್ಕೊಂಡು ಬರೋಣ ಬನ್ನಿ. ಗುಜರಾತ್ನ ಸಮುದ್ರದಲ್ಲಿ ಪತ್ತೆಯಾದಳಂತೆ ಜಲಕನ್ಯೆ. ಜಲಕನ್ಯೆಯರು ಬದುಕಿರೋದು 100ಕ್ಕೆ 100 ನಿಜ ಅಂತೆ.
ಅರ್ಧ ಮನುಷ್ಯನ ಆಕಾರ ಅರ್ಧ ಮೀನಿನ ಆಕಾರ ಇರೋ ಜಲಕನ್ಯೆಯರ ಕಥೆಗಳನ್ನ ನಾವೆಲ್ಲರೂ ಕೇಳಿರ್ತೀವಿ. ಈ ಜಲಕನ್ಯೆಯರು ಅಸಲಿಗೆ ಸಮುದ್ರದಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆಗಳಿಗೆ ಈವರೆಗೂ ಉತ್ತರಗಳು ಸಿಕ್ಕಿಲ್ಲ. ಬಹುಶಃ ಸಿಗೋದು ಇಲ್ವೇನೋ. ಆದ್ರೆ ಇತ್ತೀಚೆಗೆ ಗುಜರಾತ್ನ ಸಮುದ್ರ ಕಿನಾರೆಯೊಂದರಲ್ಲಿ ಜಲಕನ್ಯೆಯ ಡೆಡ್ ಬಾಡಿ ಒಂದು ಸಿಕ್ಕಿದೆ ಅನ್ನೋ ಫೋಟೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸೌಂಡ್ ಮಾಡಿದ್ದೇ ಮಾಡಿತ್ತು. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನ ನಾವು ಹೇಳ್ತೀವಿ ಕೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳುಗಳನ್ನ ನಿಜ ಅಂತಲೇ ನಂಬಿಸೋದು ನಿಜಕ್ಕೂ ಸುಲಭದ ಕೆಲಸ. ಯಾಕಂದ್ರೆ ಇಲ್ಲಿ ಯಾರಿಗೂ ವಿಷಯದ ಆಳ ತಿಳಿದು ಸತ್ಯಾಸತ್ಯತೆಗಳನ್ನ ಹೊರತೆಗೆದು ನೋಡುವ ತಾಳ್ಮೆಯಾಗ್ಲಿ ಸಮಯವಾಗ್ಲಿ ಇಲ್ಲ. ಇಂಥ ಸೋಷಿಯಲ್ ಮೀಡಿಯಾವನ್ನೇ ಮಾಧ್ಯಮವಾಗಿಸಿಕೊಂಡ ಅದೆಷ್ಟೋ ಜನ ಈಗಲೂ ತಮ್ಮ ಬೇಳೆಗಳನ್ನ ಬೇಯಿಸಿಕೊಳ್ಳೋದಕ್ಕೆ ಅಂತ ನೂರಾರು ಸುಳ್ಳುಗಳನ್ನ ಸತ್ಯ ಅಂತಲೇ ನಂಬಿಸಿ ಬಿಡ್ತಾ ಇದ್ದಾರೆ. ಅಂತ ವಿಷಯಗಳಲ್ಲಿ ಈ ಜಲಕನ್ಯೆಯ ಸುದ್ದಿಯೂ ಕೂಡ ಒಂದು. ಅಸಲಿಗೆ ಭೂಮಿಯ ಮೇಲೆ ಈವರೆಗೂ ಸಹ ಎಲ್ಲಿಯೂ ಜಲಕನ್ಯೆಯರಾಗ್ಲಿ ಅವುಗಳ ಅವಶೇಷಗಳಾಗ್ಲಿ ಪತ್ತೆಯಾಗಿಲ್ಲ. ಅದೊಂದು ಕಲ್ಪಿತ ಜೀವಿಯಷ್ಟೇ. ಇನ್ನು ಗುಜರಾತ್ನಲ್ಲಿ ಇಂಥ ಜಲಕನ್ಯೆಯ ದೇಹವೊಂದು ಪತ್ತೆಯಾಯ್ತು ಅನ್ನೋ ಫೋಟೋಗಳ ಹಿಂದಿನ ಅಸಲಿ ಕತೆ ಏನು ಅನ್ನೋದಾದ್ರೆ ಒಂದ್ಸಲ ಈ ವಿಡಿಯೋವನ್ನ ನೋಡ್ಕೊಂಬಂದ್ಬಿಡಿ. ನೀವು ದ ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ ಸರಣಿಯ ಸಿನಿಮಾಗಳನ್ನ ನೋಡಿರ್ತೀರಾ ಅನ್ಸುತ್ತೆ. ಆ ಸಿನಿಮಾದ ಒಂದು ಭಾಗದಲ್ಲಿ ಜಲಕನ್ಯೆಯ ಸೀನ್ ಕೂಡ ಇದೆ. ಅದಕ್ಕಾಗಿ ಜಲಕನ್ಯೆಯ ಆಕೃತಿಯೊಂದನ್ನ ತಯಾರು ಮಾಡಬೇಕಾಗಿ ಬರುತ್ತೆ. ಕೆಲವು ಕಲಾವಿದರು ಸೇರ್ಕೊಂಡು ಅಂಥದ್ದೊಂದು ಆಕೃತಿಯನ್ನ ತಯಾರಿಸಿಯೇ ಬಿಡ್ತಾರೆ. ಅದರ ಮೇಕಿಂಗ್ ವಿಡಿಯೋನ ಯೂಟ್ಯೂಬ್ನಲ್ಲಿಯೂ ನೀವು ಕಾಣಬಹುದು. ಅಂದ ಹಾಗೆ ಇದೇ ವಿಡಿಯೋದ ಸ್ಕ್ರೀನ್ ಶಾಟ್ ತೆಗೆದಿರೋ ಕುತಂತ್ರಿಗಳು ಗುಜರಾತ್ನ ಸಮುದ್ರದಲ್ಲಿ ಈ ಜಲಕನ್ಯೆಯ ಶವ ಸಿಕ್ಕಿದೆ ಅಂತ ನಂಬಿಸ್ಬಿಟ್ಟಿದ್ದಾರೆ ಅಷ್ಟೇ. ಇಷ್ಟೇ ಸಾಕು ಅನ್ಸುತ್ತೆ. ಒಡಿರಪ್ಪ ಸೀಲು. ಹಿಮಾಲಯದಲ್ಲಿ ಈಶ್ವರ ಪ್ರತ್ಯಕ್ಷ ಆಗಿದ್ದು ಮತ್ತೆ ಸದ್ಯ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋ ಪ್ಲಾಸ್ಟಿಕ್ ಅಕ್ಕಿ ಹಿಂದಿನ ಅಸಲಿ ಸತ್ಯವನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ಇನ್ನೊಂದು ಬ್ರೇಕ್ ತಗೊಂಡು ಬರೋಣ. ಹಿಮಾಲಯ ಪರ್ವತದಲ್ಲಿ ಸ್ವತಃ ಸಾಕ್ಷಾತ್ ಈಶ್ವರ ಪರಮಾತ್ಮನೇ ಪ್ರತ್ಯಕ್ಷ ಆಗಿದ್ದಂತೆ. ಅದನ್ನ ಯಾರೋ ಪುಣ್ಯಾತ್ಮ ಫೋಟೋ ಬೇರೆ ತೆಗೆದುಬಿಟ್ಟವನಂತೆ. ಆ ಫೋಟೋ ನಿಜಾನೋ ಸುಳ್ಳು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಹಿಮಾಲಯ ಪರ್ವತದಲ್ಲಿ ಕಾಣಿಸಿಕೊಂಡನಂತೆ ಈಶ್ವರ. ಫೇಸ್ಬುಕ್ನಲ್ಲಿ ಶೇರ್ ಮಾಡಿದ್ರೆ ಕೊಡ್ತಾನಂತೆ ವರ. ವೀಕ್ಷಕರೇ, ನಿಮ್ಮ ಮೊಬೈಲ್ಗಳಿಗೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಾಗ ನಿಮಗೆ ಒಂದಷ್ಟು ಮೆಸೇಜ್ಗಳು ಬರ್ತಾ ಇರ್ತವೆ. ಅವನ್ನ ನೀವು ಶೇರ್ ಮಾಡಿಕೊಂಡ್ರೆ ಇಷ್ಟು ಗಂಟೆಯೊಳಗೆ ನಿಮಗೆ ಒಳ್ಳೇದಾಗುತ್ತೆ, ಇಲ್ಲ ಅಂದ್ರೆ ಶಾಪಕ್ಕೆ ಗುರಿ ಆಗ್ತೀರಾ ಅಂತ ಬರ್ದಿರಲಾಗುತ್ತೆ. ನೀವು ಆ ಮೆಸೇಜ್ಗಳನ್ನ ಶೇರ್ ಮಾಡಿದ್ರು ಅಥವಾ ಮಾಡದೇ ಇದ್ರೂ ನಿಮಗೆ ಏನೂ ಆಗೋದಿಲ್ಲ. ಅಂದ ಹಾಗೆ ಅಂಥದ್ದೇ ಒಂದು ವಿಚಾರದ ಹಿಂದಿನ ಸತ್ಯ ಏನು ಅನ್ನೋದನ್ನ ನಾವಿವತ್ತು ಹೇಳ್ತೀವಿ ಬನ್ನಿ. ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಯಾವಾಗಲೂ ಒಂದು ಫೋಟೋ ಕಾಣಿಸ್ಕೊಳ್ತಾನೆ ಇರುತ್ತೆ. ಅದೇನಂದ್ರೆ ಹಿಮಾಲಯದ ಪರ್ವತದಲ್ಲಿ ಶಿವ ಪ್ರತ್ಯಕ್ಷ ಆಗಿದ್ದಂತೆ. ಅದನ್ನ ಯಾರೋ ಅದ್ಭುತ ಫೋಟೋಗ್ರಾಫರ್ ಫೋಟೋ ತೆಗೆದಿದ್ದಾನಂತೆ. ಅದನ್ನ ನೀವು 10-20 ಜನರಿಗೆ ಶೇರ್ ಮಾಡಿದ್ರೆ ನಿಮ್ಗೆ ಒಂದೇ ದಿನದೊಳಗೆ ಗುಡ್ ನ್ಯೂಸ್ ಬರುತ್ತಂತೆ. ಇಲ್ಲ ಅಂದ್ರೆ ರಕ್ತಕಾರಿ ಸತ್ತು ಹೋಗ್ತಿರಂತೆ. ಇಂಥ ಸೆನ್ಸ್ಲೆಸ್ ಮೆಸೇಜ್ ಸದಾ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾನೆ ಇತ್ತು. ನಾವಿದನ್ನ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಇಂಥದ್ದನ್ನು ನಂಬಿ ನಮ್ಮ ಮೊಬೈಲ್ಗಳಿಗೆ ಇಂಥ ಮೆಸೇಜ್ ಕಳಿಸೋ ಫ್ರೆಂಡ್ಸ್ ಕೂಡ ನಮ್ಮ ಮಧ್ಯೆ ಇದ್ದಾರೆ ಅನ್ನೋದನ್ನ ಅಲ್ಲಗಳೆಯೋ ಹಾಗಿಲ್ಲ. ಅಷ್ಟೇ ಯಾಕೆ, ನೀವು ಸಹ ಇದ್ರೂ ಇರ್ಬೋದು ಅಂತ ಈ ಫೋಟೋವನ್ನ 10-20 ಜನರಿಗೆ ಫಾರ್ವರ್ಡ್ ಮಾಡಿರಬಹುದು. ಹಾಗಿದ್ರೆ ಇಲ್ಲೊಂದ್ಸಲ ಕೇಳಿಸ್ಕೊಂಡ್ವಿ. ಹಿಮಾಲಯ ಪರ್ವತದಲ್ಲಿ ಇದುವರೆಗೂ ಈಶ್ವರ ಆಗ್ಲಿ ಪಾರ್ವತಿ ಆಗ್ಲಿ ಇವರಿಬ್ಬರ ಮಕ್ಕಳಾದ ಗಣೇಶ ಆಗ್ಲಿ ಸುಬ್ರಹ್ಮಣ್ಯ ಆಗ್ಲಿ ಈವರೆಗೂ ಪ್ರತ್ಯಕ್ಷ ಆಗಿಲ್ಲ. ಬೇಕಿದ್ರೆ ನೀವು ಫಾರ್ವರ್ಡ್ ಮಾಡಿದ್ದ ಶಿವನ ಫೋಟೋದ ಒರಿಜಿನಲ್ ಕಾಪಿ ಇಲ್ಲೇ ಇದೆ, ನೋಡ್ಕೊಂಬಿಡಿ.
ಇನ್ಮೇಲಾದರೂ ಇಂಥ ಫೋಟೋಶಾಪ್ ಫೋಟೋಗಳನ್ನು ಫಾರ್ವರ್ಡ್ ಮಾಡೋದು ಬಿಟ್ಟು ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡಿರಿ. ಒಡಿರಪ್ಪ ಸೀಲು. ಟಿವಿಗಳಲ್ಲಿ ಇವಾಗೆಲ್ಲ ಬರೇ ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಮೊಟ್ಟೆ, ಪ್ಲಾಸ್ಟಿಕ್ ಸಕ್ಕರೆದೇ ಸುದ್ದಿ. ಹಾಗಾದರೆ ಚೀನಾದವರು ನಿಜವಾಗ್ಲೂ ಇಂಥ ದುಷ್ಕೃತ್ಯಕ್ಕೆ ಇಳಿದ್ಬಿಟ್ಟವರ? ಇಲ್ಲಿದೆ ನೋಡಿ ರಿಪೋರ್ಟ್. ಚೈನಾದವರು ತಯಾರಿಸುತ್ತಿದ್ದಾರಂತೆ ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಮೊಟ್ಟೆ. ಕರ್ನಾಟಕದಲ್ಲೀಗ ಪ್ಲಾಸ್ಟಿಕ್ ಆಹಾರ ಪದಾರ್ಥಗಳದ್ದೇ ಗಾಳಿ ಸುದ್ದಿ. ಇಡೀ ಕರ್ನಾಟಕದಲ್ಲಿ ಇದೀಗ ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಮೊಟ್ಟೆ ಹಾಗೂ ಪ್ಲಾಸ್ಟಿಕ್ ಸಕ್ಕರೆಯದ್ದೇ ಗಾಳಿ ಸುದ್ದಿ. ಚೈನಾದವರು ಭಾರತಕ್ಕೆ ಪ್ಲಾಸ್ಟಿಕ್ ಮೊಟ್ಟೆ, ಅಕ್ಕಿ, ಸಕ್ಕರೆ ರಫ್ತು ಮಾಡ್ತಾ ಇದ್ದಾರಂತೆ. ಇಲ್ಲಿ ದಿನಕ್ಕೊಬ್ರು ನಮಗೆ ಪ್ಲಾಸ್ಟಿಕ್ ಮೊಟ್ಟೆ ಸಿಕ್ತು, ನಮಗೆ ಪ್ಲಾಸ್ಟಿಕ್ ಅಕ್ಕಿ ಸಿಕ್ತು ಅಂತ ಟಿವಿಯವರನ್ನ ಕರೆಸಿ ತೋರಿಸಿದ್ದು. ನಾವೆಲ್ಲರೂ ಅದನ್ನ ನೋಡಿದ್ದು. ನೀವು ಈ ಸುದ್ದಿಗಳನ್ನ ಕೇಳಿ ತಲೆ ಕೆಡಿಸ್ಕೊಂಡಿದ್ದೀರಾ? ತಿನ್ನೋ ಅನ್ನವೇ ಪ್ಲಾಸ್ಟಿಕ್ ಆಗಿಬಿಟ್ರೆ ಮುಂದೆ ಹೆಂಗಪ್ಪ ಜೀವನ ಅಂತ ಗಾಬರಿ ಬಿದ್ದಿದ್ದೀರಾ? ಹಾಗಾದ್ರೆ ಬನ್ನಿ, ಈ ಪ್ಲಾಸ್ಟಿಕ್ ಆಹಾರ ಪದಾರ್ಥಗಳ ಹಿಂದಿನ ಅಸಲಿ ಮುಖ ಏನು ಅನ್ನೋದನ್ನ ತೋರಿಸ್ತೀವಿ. ಮೊದಲಿಗೆ ಒಂದಷ್ಟು ಕಾಮನ್ ಸೆನ್ಸ್ ವಿಷಯಗಳನ್ನ ಮಾತನಾಡೋಣ. ನಾವು ತಿನ್ನೋ ಅಕ್ಕಿ ಪ್ರಕೃತಿಯಿಂದ ಬಂದದ್ದು. ಅದರ ತೂಕಕ್ಕೂ ಪ್ಲಾಸ್ಟಿಕ್ನಿಂದ ಮಾಡಿದ ಅಕ್ಕಿಯ ತೂಕಕ್ಕೂ ತುಂಬಾನೇ ವ್ಯತ್ಯಾಸಗಳಿರ್ತವೆ. ಪ್ಲಾಸ್ಟಿಕ್ನಿಂದ ಮಾಡಿದ ಅಕ್ಕಿ ಮಾಮೂಲಿ ಅಕ್ಕಿಯಷ್ಟು ತೂಕ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ಮೇಲೆ ಅಂತ ಪ್ಲಾಸ್ಟಿಕ್ ಅಕ್ಕಿಯನ್ನ ತಯಾರಿಸಿ ಮಾರಿದ್ರೆ ಅದರಿಂದ ಯಾವ ಲಾಭವೂ ಆಗೋದಿಲ್ಲ. ಅಷ್ಟೇ ಯಾಕೆ, ಪ್ಲಾಸ್ಟಿಕ್ ಅಕ್ಕಿಯನ್ನ ತಯಾರಿಸುವುದಕ್ಕೆ ತಗುಲುವ ವೆಚ್ಚವೂ ಕೂಡ ಕೊಂಚ ದುಬಾರಿಯಾದ್ದೆ. ಹಾಗೆ ದುಬಾರಿ ವೆಚ್ಚ ಹಾಕಿ ತಯಾರಿಸೋ ಅಕ್ಕಿಯನ್ನ ಕೆಜಿಗೆ 40-50 ರೂಪಾಯಿಗೆ ಮಾರಿ ಯಾವ ದಡ್ಡ ತಾನೇ ಕೈ ಸುಟ್ಕೊಳ್ತಾನೆ ಹೇಳಿ? ಅಂದಹಾಗೆ ಪ್ಲಾಸ್ಟಿಕ್ ಅಕ್ಕಿಯಲ್ಲಿ ಮಾಡಿದ ಅನ್ನವನ್ನ ಉಂಡೆ ಮಾಡಿ ನೆಲಕ್ಕೆ ಬಿಟ್ರೆ ಅದು ಬೌನ್ಸ್ ಆಗುತ್ತಂತೆ. ಸಹಜ ಅಕ್ಕಿಯಿಂದ ಮಾಡಿದ ಅನ್ನದ ಉಂಡೆಯನ್ನ ಕೆಳಗೆ ಬಿಟ್ರೆ ಬೌನ್ಸ್ ಆಗಲ್ವಂತೆ. ಯಾರ್ ಸ್ವಾಮಿ ಹೇಳಿದ್ದು? ಇಲ್ಲಿ ನೋಡಿ, ಈ ಫ್ಯಾಕ್ಟ್ ಚೆಕ್ನ ವಿಡಿಯೋದಲ್ಲಿ 2 ಅಕ್ಕಿಯಿಂದ ಮಾಡಿದ ಅನ್ನದ ಉಂಡೆಯೂ ಸಹ ಬೌನ್ಸ್ ಆಗ್ತಾ ಇದ್ದಾವೆ. ನಿಮ್ಗೆ ಇಷ್ಟಕ್ಕೆ ಸಮಾಧಾನ ಆಗಿಲ್ಲ ಅನ್ನೋದಾದ್ರೆ ಇಂಡಿಯನ್ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ನ ನಿವೃತ್ತ ತಳಿಶಾಸ್ತ್ರದ ಮುಖ್ಯಸ್ಥರಾದ ಪದ್ಮಶ್ರೀ ಡಾಕ್ಟರ್ ವಿ.ಪಿ. ಸಿಂಗ್ ಅವರೇ ಹೇಳಿದ್ದಾರೆ, ಕೇಳ್ಕೊಂಡು ನೋಡಿ. About a video shown on social media by a Punjabi gentleman, the cooked rice after cooling, making the balls and hitting at the wall, it is bouncing. When you try to make ball out of that, it is bound to make a ball, and when you hit against a solid wall, it is again bound to bounce, because the air will get entrapped into the cooked rice and it will bounce. ಇನ್ನು ಆಧಾರ ಇಟ್ಕೊಂಡೇ ಮಾತನಾಡೋದಾದ್ರೆ, ಮೊದಲನೇದಾಗಿ ಚೀನಾದವರು ತಮ್ಮ ಅಕ್ಕಿಯ ಬ್ರ್ಯಾಂಡ್ನ ಪ್ರಮೋಷನ್ಗಾಗಿ ಇಂಥ ಪ್ಲಾಸ್ಟಿಕ್ ಅಕ್ಕಿಯನ್ನ ತಯಾರಿಸಿ ತಮ್ಮ ಅಂಗಡಿಗಳ ಮುಂದೆ ಇಟ್ಕೊಂಡಿರ್ತಾರೆ. ಅದಕ್ಕಾಗಿ ತಯಾರಿಸಿದ ಪ್ಲಾಸ್ಟಿಕ್ ಅಕ್ಕಿಯ ವಿಡಿಯೋನೇ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅವಾಂತರ ಸೃಷ್ಟಿಸಿರೋದು. ಎರಡನೆಯದಾಗಿ ಬೆಂಗಳೂರು ಮಿರರ್ ಪತ್ರಿಕೆಯವರು ಜವಾಬ್ದಾರಿಯುತವಾಗಿ ನಕಲಿ ಅಕ್ಕಿ ಅಂತ ಸಿಕ್ಕ ಅಕ್ಕಿಯನ್ನ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲ್ಯಾಬ್ನಲ್ಲಿ ಚೆಕ್ ಮಾಡಿಸಿದ್ದಾರೆ. ಆ ಲ್ಯಾಬ್ನಿಂದ ಬಂದ ರಿಪೋರ್ಟ್ ಅನ್ನೇ ನೋಡೋದಾದ್ರೆ, ಜನಗಳು ಪ್ಲಾಸ್ಟಿಕ್ ಅಕ್ಕಿ ಅಂತ ಬೊಬ್ಬೆ ಹೊಡಿತಾ ಇದ್ದ ಅಕ್ಕಿ ಕಳಪೆ ಗುಣಮಟ್ಟದ ಅಕ್ಕಿಯ ಹೊರತು ಪ್ಲಾಸ್ಟಿಕ್ ಅಕ್ಕಿ ಅಲ್ವೇ ಅಲ್ಲ ಅಂತ ಪ್ರೂವ್ ಮಾಡಿದ್ದಾರೆ. ಆದ್ರೆ ಇದನ್ನ ಕೇಳೋ ತಾಳ್ಮೆಯಲ್ಲಿ ಯಾರೂ ಇಲ್ಲ. ಟಿವಿಗಳಿಗೆ TRP ಬೇಕು, ಜನಗಳಿಗೆ ಸುದ್ದಿ ಬೇಕು. ಇದನ್ನೇ ಬಂಡವಾಳವಾಗಿಸಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲೂ ಜನರು ಪ್ಲಾಸ್ಟಿಕ್ ಅಕ್ಕಿ ನಿಜವಾಗಿಯೂ ಸಿಕ್ಕಿದೆ ಅಂತ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಇಂಥದಕ್ಕೆಲ್ಲ ಕಿವಿ ಕೊಡದೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಷ್ಟೇ. ಒಡಿರಪ್ಪ ಸೀಲು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೇಶದಲ್ಲಿ ಎಂತೆಂಥ ಸುಳ್ಳುಸುದ್ದಿಗಳು ನಮ್ಮನ್ನು ಕಂಟಿನ್ಯೂಸ್ ಆಗಿ ಮೋಸ ಮಾಡ್ತವೆ ಅನ್ನೋದನ್ನು. ಇಂಥ ಇನ್ನೊಂದಷ್ಟು ಸುಳ್ಳುಸುದ್ದಿಗಳನ್ನು ಬೇಟೆಯಾಡಿಕೊಂಡು ಮುಂದಿನ ವಾರ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಿ ಸ್ಟೂರ್. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.